ವೀಕ್ಷಕರೇ ನಮಸ್ಕಾರ. ಹೈಂದ ಸಮುದಾಯದ ಬಹುದೊಡ್ಡ ನಾಯಕ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು. ಅದೇ ರೀತಿ ರಾಜ್ಯ ಕಂಡ ಮಾಸ್ ಲೀಡರ್ಗಳಲ್ಲಿ ಸಮಕಾಲೀನ ರಾಜಕಾರಣದಲ್ಲಿ ರಾಜ್ಯ ಕಂಡ ಮಾಸ್ ಲೀಡರ್ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯನವರು ಕೂಡ ಹೌದು. ದೇವೇಗೌಡರು, BS ಯಡಿಯೂರಪ್ಪ ಬಿಟ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜ್ಯ ಕಂಡ ಬಹುದೊಡ್ಡ ಮಾಸ್ ಲೀಡರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ದಲಿತ ಸಮುದಾಯದ ಬಹುದೊಡ್ಡ ಧ್ವನಿಯಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನ ಶಕ್ತಿ ಮತ್ತು ಯುಕ್ತಿ ಕೂಡ ಹೌದು. ಇಂಥ ನಾಯಕ, ಹೈಂದ ಸಮುದಾಯದ ಬಹುದೊಡ್ಡ ನಾಯಕ ಈಗ ಕಾಂಗ್ರೆಸ್ ಪಕ್ಷದೊಳಗೆ ದುರ್ಬಲರಾಗ್ತಿದ್ದಾರಾ, ಅಸಹಾಯಕರಾಗ್ತಿದ್ದಾರಾ ಎಂಬ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಿದೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರ ಆಪ್ತರೇ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕರಾಗ್ತಿದ್ದಾರೆ ಎಂಬ ಅನುಮಾನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಹಿರಿಯ ನಾಯಕರಾಗಿರ್ತಕ್ಕಂಥ KN ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಗಟ್ಟಿಯಾಗಿ ನಿಲ್ತಿಲ್ಲ, ಅಂದ್ರೆ ಆ ಆಪ್ತರ ಹಿತರಕ್ಷಣೆ ಮಾಡಲು ಸಿಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿಲ್ತಾ ಇಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಕ್ಷದಲ್ಲಿ DK ಶಿವಕುಮಾರ್ ಅವರ ಕೈ ಮೇಲ್ಗೈ ಆಗ್ತಿದೆಯಾ? ವೀಕ್ಷಕರು ನೋಡಿ, ಕಾಂಗ್ರೆಸ್ ಪಕ್ಷದ ಸ್ಟ್ರಾಂಗ್ ಲೀಡರ್ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ಬಹುದೊಡ್ಡ ಶಕ್ತಿಯಾಗಿರ್ತಕ್ಕಂಥ, ಬಹುದೊಡ್ಡ ಧ್ವನಿಯಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರ ಇತ್ತೀಚಿನ ಮೌನ ಎಲ್ಲೋ ಒಂದ್ ಕಡೆ ಪಕ್ಷದೊಳಗೆ ಅಸಹಾಯಕರಾಗುತ್ತಿದ್ದಾರೆ, ದುರ್ಬಲರಾಗ್ತಿದ್ದಾರೆ ಎಂಬ ಮಾತು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರತೊಡಗಿದೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಸೃಷ್ಟಿಯಾದಂತ ಗೊಂದಲದಿಂದಾಗಿ ದಕ್ಷಿಣ ಕ್ಷೇತ್ರದ ಕುರಿತು ಆಂತರಿಕ ವರದಿ ಕೈ ಸೇರಿದ ಮೇಲೆ ಬಹುತೇಕ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತು ಮೌನ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಆಪ್ತರನ್ನು, ಹೈಂದ ವರ್ಗದ ನಾಯಕರನ್ನು ಬೆಳೆಸಿ ಪ್ರೋತ್ಸಾಹಿಸುವಂತ ನಾಯಕರೇ ಈಗ ಮೌನಕ್ಕೆ ಶರಣಾಗಿರುವುದರ ಹಿಂದಿನ ಮರ್ಮವಾದರೂ ಏನು ನೋಡಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಅಲ್ಪಸಂಖ್ಯಾತ ನಾಯಕರು ಕೆಲಸ ಮಾಡಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಷಡ್ಯಂತ್ರ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಜಬ್ಬಾರ್ ಅವರನ್ನು KPCC ಅಲ್ಪಸಂಖ್ಯಾತ ಘಟಕದಿಂದ ಕೋಕ್ ನೀಡಲಾಯಿತು. ಅದೇ ರೀತಿ ನಜೀರ್ ಅಹಮದ್ ಅವರನ್ನು CM ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ನೀಡಲಾಯಿತು. ಅದೇ ರೀತಿ ಅಫ್ರೀನ್ ಖಾನ್ ಅವರಿಗೂ ಕೂಡ ಕೋಕ್ ನೀಡಲಾಗಿದೆ. ಈ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನು ರಾಜೀನಾಮೆ ಪಡೆಯಲಾಗ್ತದೆ. ಅವರ ಹಿತರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಿಲ್ಲ. ಅದೇ ರೀತಿ ಒಂದೂವರೆ ವರ್ಷದ ಹಿಂದೆ ಅಷ್ಟೇ KN ರಾಜಣ್ಣ ಅವರನ್ನು ಕೂಡ ರಾಜೀನಾಮೆ ಪಡೆದಾಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಸಹಾಯಕರಾಗಿದ್ರು. ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಲಿಲ್ವಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ವರದಿ ಬಂದ ಬೆನ್ನಲ್ಲಿ 3 ನಾಯಕರ ರಾಜೀನಾಮೆಯನ್ನು ಪಡೆಯಲಾಗಿದೆ. ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್, ಅದೇ ರೀತಿ ಅಫ್ರೀನ್ ಖಾನ್ ಅವರ ರಾಜೀನಾಮೆ ಕೂಡ ಪಡೆಯಲಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕರ ರಕ್ಷಣೆಗೆ, ಹಿತರಕ್ಷಣೆಗೆ ಬರಬೇಕಾಗಿತ್ತು. ಅಷ್ಟೇ ಅಲ್ಲ, ಪಕ್ಷದ ಹೈಕಮಾಂಡ್ ನಾಯಕರನ್ನು ಮನವೊಲಿಸುವ ಕುರಿತು ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಪ್ರಯತ್ನಿಸಬಹುದಿತ್ತು ಎಂಬ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಿವೆ. ಇವತ್ತು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಯಾರು? ಅದು ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತ ಸಮುದಾಯದ ಮತದಾರರು ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದರಿಂದ ಇವತ್ತು 135 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷ 3 ವರ್ಷದಿಂದ ಅಧಿಕಾರ ಹಿಡಿದಿದೆ. ಅಷ್ಟೇ ಅಲ್ಲ, 3 ವರ್ಷ ಕೂಡ ಪೂರೈಸಿದೆ. ಈ ಸಮುದಾಯದ ಶಕ್ತಿಯಾಗಿರ್ತಕ್ಕಂಥ, ಧ್ವನಿಯಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಬಹುತೇಕ ನಾಯಕರನ್ನು ಕೂಡ ಬೆಳೆಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಸಿದ್ದರಾಮಯ್ಯನವರ ಒಂದು ವರ್ಚಸ್ಸಿನಿಂದಾಗಿ, ಮಾಸ್ ಲೀಡರ್ಶಿಪ್ನಿಂದಾಗಿ, ಅದೇ ರೀತಿ ಅವರ ಬೆನ್ನಿಗಿರುವ ಅಹಿಂದ ವರ್ಗದ ಮತಶಕ್ತಿಯಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಣ್ಣ ಪುಟ್ಟ ಲೋಪಗಳಿಂದಾಗಿ ಇವತ್ತು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಬಣದ ನಾಯಕರನ್ನು ರಾಜೀನಾಮೆ ಪಡೆದಿದ್ದಾರೆ, ಸಾಲಾಗಿ ರಾಜೀನಾಮೆ ಪಡೆದಿದ್ದಾರೆ. ಇಂಥ ವೇಳೆ ಪಕ್ಷದ ನಾಯಕರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು ಎಂಬ ಪ್ರಶ್ನೆ ಕೂಡ ಅವರ ನಾಯಕರಿಂದ ಬರ್ತಿದೆ. ನೋಡಿ, KN ರಾಜಣ್ಣ ಅವರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಎಂಬ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಇಂಥ ವೇಳೆ ಅಂದ್ರೆ ತಮ್ಮನ್ನೇ ನಂಬಿಕೊಂಡಂತ ನಾಯಕರ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿಂತುಕೊಳ್ತಿಲ್ಲ ಎಂಬ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಈ ಮೂಲಕ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ದುರ್ಬಲರಾಗಿದ್ದಾರಾ
ಅಸಹಾಯಕರಾಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಕಾಡ್ತಿದೆ. ಅದೇ ರೀತಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದಿನದಿಂದ ದಿನಕ್ಕೆ ಪಕ್ಷದ ಮೇಲೆ ಹಿಡಿತವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಅಷ್ಟೇ ಅಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಾರೆ ಎಂಬ ಮಾತುಗಳು ಕೂಡ ಚರ್ಚೆ ಕೂಡ ನಡೀತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.